ಹೆಸರು ಹೇಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ರಮ್ಯಾ ಅವರು ಹೇಳಿರೋ ರೀತಿ ಹಂಗಿರೋದ್ರಿಂದ ಅದೇ ಟೈಟಲ್ ಒಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದಿವ್ಯಾ ಮೇಡಮ್, ಈಗ ಅರುಣ್ ಸರ್ ಹೇಳ್ತಾ ಇರೋದು ಅದರಲ್ಲಿ ತಪ್ಪೇನಿದೆ ಅಂತ ಆ ಮನಸ್ಥಿತಿ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ನಾಯಿಗಳ ಮನಸ್ಥಿತಿ ಕೂಡ ಹಂಗೆ, ಯಾರ ಮೇಲೆ ಹೆಂಗೆ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಿಲ್ಲ ಅಂತ ಸುಪ್ರೀಂ ಕೋರ್ಟೇ ಹೇಳುವಾಗ ಪುರುಷರ ಬಗ್ಗೆ ಕೂಡ ಹಂಗೆ ಹೇಳಿದ್ದಾರೆ. ಅತ್ಯಾಚಾರ ಕೊಲೆ ಪ್ರಕರಣಗಳು ಜಾಸ್ತಿ ಆಗ್ತಿದೆ, ತಪ್ಪೇನು ಅಂತ. ಈಗ ಅಷ್ಟು ಜನ ಪುರುಷರ ಮನಸ್ಥಿತಿ ಒಂದೇ ಅಂತ ನಾವು ಡಿಸೈಡ್ ಮಾಡೋಕ್ಕಾಗುತ್ತಾ ಮೇಡಮ್? ಇಲ್ಲ. ಮತ್ತೆ ಅಷ್ಟು ಜನ ಪುರುಷರಂತ ಉಲ್ಲೇಖ ಆಗಿದ್ರಿಂದ ನಾವು ಪ್ರಶ್ನೆ ಮಾಡಲೇಬೇಕಲ್ವಾ? ಹೌದು, ಯಾಕಂದ್ರೆ ನಾವು ಯಾವಾಗಲೂ ಅದೇ ಹೇಳ್ತೀನಿ. ನಾನು ಅವಾಗಲೇ ಹೇಳುವಾಗೂ ಅದೇ ಹೇಳಿದೆ. ಅಂದ್ರೆ ಯಾರದೇ ಆಗಲಿ ಮನಸ್ಥಿತಿ ಕೆಡಬೇಕು ಅಂದ್ರೆ ಅವರು ಡಿಫಿಕಲ್ಟೀಸ್ ಫೇಸ್ ಮಾಡಿರ್ತಾರೆ, ಟ್ರಾಮಾ ಇರುತ್ತೆ ಅಥವಾ ಬೇಜಾನ್ ವಿಷಯಗಳಿರುತ್ತೆ. ಬಟ್ ಏನೇ ಇರಲಿ ಆಯಿತಾ, ನಾವು ಹೇಗೆ ವ್ಯಕ್ತಪಡಿಸ್ತೀವಿ ದಟ್ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲರಿಗೂ ಇರಬೇಕಾಗತ್ತೆ. ನಾನು ಇಷ್ಟೊಂದು ವಿಷಯದಲ್ಲಿ ಜಗಳ ವಿಷಯದಲ್ಲಿ ನಾನು ಯಾವಾಗಲೂ ಅದೇ ಹೇಳ್ತಾ ಇರ್ತೀನಿ. ಏನು ಹೇಳಿದ್ರು ಅನ್ನೋದಕ್ಕಿಂತ ಅದನ್ನು ಯಾವ ರೀತಿ ಹೇಳಿದ್ರು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಬಿಕಾಸ್ ದ ಟೋನ್ ಆಫ್ ದ ವಾಯ್ಸ್ ಇರ್ಬೋದು ಅಥವಾ ಕಮ್ಯುನಿಕೇಷನಲ್ಲಿ ತುಂಬ ವಿಷಯಗಳಿರುತ್ತೆ. ಸೊ ಆ ಮೊಡಾಲಿಟೀಸ್ನೆಲ್ಲ ಕೇರ್ಫುಲ್ ಆಗಿ ಅವ್ರು ಹ್ಯಾಂಡಲ್ ಮಾಡಿಲ್ಲ ಅಂದರೆ ತುಂಬ ಅಂದ್ರೆ ಯಾವುದೋ ಒಂದು ಇನ್ಸಿಡೆಂಟ್ ತುಂಬಾ ಇನ್ನಿಲ್ಲದಂತೆ ಕಾಡಿರಬಹುದಾ? ಅಂದ್ರೆ ಇಡೀ ಪುರುಷರನ್ನ ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ, ಈ ರೀತಿ ಒಂದು ಟ್ವೀಟ್ ಅವರಿಂದ ಆಚೆ ಬರುತ್ತೆ ಅಂದ್ರೆ ಏನೋ ಆಗಿರ್ಬೇಕಲ್ಲ ಅದರಿಂದ. ಬಿಕಾಸ್ ನಾವು ಒಂದು ಅಶ್ಲೀಲ ಕಮೆಂಟ್ಗಳು ಮಾಡ್ತಾರೆ, ಒಂದು ವರ್ಗದವ್ರು ಏನೇನೋ ಕಮೆಂಟ್ಗಳನ್ನ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಡೀ ಪುರುಷರ ಸಮುದಾಯನೇ ಹಂಗೆ ಅಂತ ಹೇಳಕ್ಕಾಗತ್ತಾ? ಏನಾದ್ರು ನಾವು ಸಿಂಪಲ್ ಆಗಿ ಒಂದ್ ವಿಷಯ ಹೇಳಿದ್ರು ಅದನ್ನ 10 ಜನ 10 ರೀತಿಲಿ ಪರ್ಸೀವ್ ಮಾಡುವಂತ ಚಾನ್ಸ್ ಇರುತ್ತೆ. ಹಂಗಿರುವಾಗ ನಾನು ಹೇಳುವಾಗ್ಲೇನೆ ಕಾಂಪ್ಲಿಕೇಟ್ ಮಾಡಕ್ ಆಗಲ್ಲ ಅದನ್ನ. ಸೊ ಅಲ್ಲಿ ನಾವು ಬೇಜಾನ್ ವಿಷಯಗಳು ಅಂದ್ರೆ ಕೇಳ್ಕೊಳ್ತಾ ಇರೋರು ಮನಸ್ಥಿತಿಗಳು ಎಷ್ಟೊಂದು ಬೇರೆ ರೀತಿಯಲ್ಲಿರತ್ತೆ, ಏಜ್ ಬೇರೆ ಬೇರೆ ರೀತಿಯಲ್ಲಿರತ್ತೆ, ಆಮೇಲೆ ಅವ್ರವ್ರ ಮನಸ್ಥಿತಿನೂ ಬೇರೆ ಬೇರೆ ರೀತಿಯಲ್ಲಿರತ್ತೆ. ಎಲ್ಲರೂ ಮೆಚೂರ್ಡ್ ಆಗಿರ್ತಾರೆ, ಎಲ್ಲರೂ ಸೆನ್ಸಿಬಲ್ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಿರುವಾಗ ನಾನು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ನಾನು ಹೇಳಬೇಕಾಗತ್ತೆ ಅಥವಾ ಆ ಥರ ಒಂದು ಸ್ಟೇಟ್ಮೆಂಟ್ ಮಾಡುವಾಗ ನನ್ನ ಬ್ಯಾಕ್ಗ್ರೌಂಡ್ ಏನಿದೆ, ನಂದು ಎಲ್ಲಾನು ನೋಡ್ಕೊಂಡ್ಮೇಲೆ ಅವ್ರನ್ನ ಪುರುಷರನ್ನ ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ, ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಲಕ್ಷ್ಮೀ ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ರು. ಹಿಂದೆ ಮುಂದೆ ಓಡಾಡ್ತಾ ಇರೋರು, ಪ್ರೊಟೆಕ್ಟ್ ಮಾಡ್ತಾರೆ ಎಲ್ಲ ಗಂಡಸರೇ ಅಲ್ಲ ಮೇಡಮ್, ಅವ್ರನ್ನೇ ಇಟ್ಕೊಂಡಿದ್ದಾರೆ ಇವರು ಅಂತ. ಅಂದ್ರೆ ಇಡೀ ನಿಮಗೆ ಪುರುಷನ್ ಕಂಡ್ರೆ ಆಗಲ್ಲ ಅಂದ್ರೆ ಮತ್ತೆ ಅವ್ರ ಜೊತೆ ಓಡಾಡ್ತಿದಾರಲ್ಲ ಇವರು, ರಕ್ಷಣೆ ಕೊಡ್ತಾ ಇರೋರು ಪುರುಷರು. ಅದೇ ಅದಕ್ಕೆ ನಾವು ಹೇಳ್ತಾ ಇರೋದು ಆ ಥರ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಬೇಕಾಗ್ತಾ ಇತ್ತು. ಈ ತರನು ನಡೀತಾ ಇದೆ, ಹಾಗಿರುವಾಗ ಅಂತ ನಾವು ಅನಾಲಜಿ ಅಂತ ಹೇಳ್ತೀವಿ. ಅಂದ್ರೆ ಕಂಪ್ಯಾರಿಸನ್ ಮಾಡ್ತೀವಿ ನಾವು ಎಕ್ಸಾಂಪಲ್ ಕೊಡುವಾಗ ಅಥವಾ ಅದರಿಂದ ಒಂದು ವಿಷಯ ತಿಳಿಸ್ಕೊಡುವಾಗ. ಬಟ್ ಆ ಸ್ಪೆಸಿಫಿಸಿಟಿ ಅಂತ ಹೇಳ್ತೀವಲ್ಲ ಅದು ಇಂಪಾರ್ಟೆಂಟ್ ಆಗತ್ತೆ. ಕೆಲವರಿಂದ ಹಿಂಗೆ ನಡೀತಾ ಇದೆ ಅಥವಾ ಆ ಥರದ್ದು ಡಬಲ್ ಅಂಡರ್ಲೈನ್ ಮಾಡಿ ನಾವು ಏನನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀವಿ ಅನ್ನೋದು. ಸೊ ಈ ಥರ ಒಂದು ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಏನಾಗುತ್ತೆ ಗೊತ್ತಾ, ಆರೋಗ್ಯನ್ಸ್ ಬರುತ್ತೆ ಅಥವಾ ವಿ ಜನರಲೈಸಿಂಗ್. ವಿ ಕಾಂಟ್ ಡೂ ದ್ಯಾಟ್. ಬಿಕಾಸ್ ಇವಾಗ ಒಬ್ರು ಹಂಗೆ ಮಾಡಿದ್ರು ಎಲ್ಲರೂ ಹಂಗೆ ಮಾಡಲ್ಲ, ಅಥವಾ ಒಬ್ಬರಿಂದ ಏನೋ ತಪ್ಪಾಯ್ತು ಅಂತ ಎಲ್ಲರಿಂದನೂ ಆ ಥರ ತಪ್ಪಾಗೋದಿಲ್ಲ. ಸೊ ಹಿಂದೆ ಮುಂದೆ ಏನೇ ಇರ್ಬೋದು, ನಾವು ಎಷ್ಟೇ ರೀತಿಯಲ್ಲಿ ಅದನ್ನ ವಿಶ್ಲೇಷಣೆ ಮಾಡ್ಬೋದು. ನಾ ಹೇಳುವಾಗ ಕರೆಕ್ಟ್ ಹೇಳಿಲ್ಲ ಅಂದ್ರೆ ವಿಲ್ ಹ್ಯಾವ್ ಟು ಅಪಾಲಜೈಸ್ ಅಂಡ್ ಟೆಲ್ ದಟ್ ಐ ವಿಲ್ ರೆಕ್ಟಿಫೈ. ಓಕೆ, ನಾನು ಹೇಳೋ ರೀತಿ ತಪ್ಪಿತ್ತು, ನನ್ನ ಉದ್ದೇಶ ಇದಿತ್ತು, ಅಥವಾ ನಾನು ಹೇಳೋದು ಅದರಿಂದ ಏನು ನಾನು ವ್ಯಕ್ತಪಡಿಸೋಕೆ ಟ್ರೈ ಮಾಡಿದೆ ಇದಲ್ಲ ಇದು, ಆ ಥರದ್ದು ಒಂದು ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡು we'll have to actually give that clarity to everybody. ಎಕ್ಸಾಕ್ಟ್ಲಿ. ಆ ಕ್ಲಾರಿಟಿಗೋಸ್ಕರ ನಾವೆಲ್ಲ ಕಾಯ್ತಾ ಇರೋದು ಅಂತ. ಒಂದು ಕ್ಲಾರಿಟಿ ಬರ್ಬೋದು, ಇಷ್ಟೆಲ್ಲ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಅಂತ. ರಾಜು ಸರ್, ನನಗೊಂದು ಪ್ರಶ್ನೆ ಇದೆ. ಸುಮಾರು ಜನ ನಿನ್ನೆಯಿಂದ ಪ್ರಶ್ನೆ ಮಾಡ್ತಾ ಇದ್ರು, ಇಡೀ ಪುರುಷರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಯಾರ ಮೇಲೆ ಅತ್ಯಾಚಾರ ಆಗುತ್ತೆ, ಯಾರನ್ನ ಕೊಲೆ ಮಾಡ್ತಾರೆ ಗೊತ್ತಾಗಲ್ಲ ಅಂತ. ಹಂಗಂದ್ರೆ ಈ ಸಮಾಜದಲ್ಲಿ ಎಷ್ಟೋ ಜನ ಕೆಟ್ಟ ಹೆಣ್ಣು ಮಕ್ಕಳು, ಕೆಲ ವರ್ಗದವರು ಇದ್ದಾರೆ. ಗಂಡನ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ, ಅನೈತಿಕ ಸಂಬಂಧ ಇಟ್ಕೊಂಡಂತ ಹೆಣ್ಣುಮಕ್ಳಿದ್ದಾರೆ. ಇನ್ಯಾರನ್ನೋ ಪ್ರೀತಿ ಮಾಡಿ ಇನ್ಯಾರಿಗೋ ಮದುವೆ ಆಗ್ಬಿಟ್ಟು ಆತನನ್ನ ಜೀವನ ಹಾಳು ಮಾಡುವಂತ ಹೆಣ್ಣುಮಕ್ಕಳು ನಮ್ಮ ಮಧ್ಯೆ ಇದ್ದಾರೆ. ಮೋಸ ಮಾಡುವಂತ ಅತಿ ಹೆಚ್ಚಾಗಿ ಸಂಖ್ಯೆ ಕೂಡ ಹೆಣ್ಣುಮಕ್ಕಳಲ್ಲಿ ಕಾಣಿಸುತ್ತೆ. ಹಂಗಾದ್ರೆ ಅಷ್ಟು ಜನ ಹೆಣ್ಣುಮಕ್ಕಳು ಒಂದೇ ಅಂತ ಹೇಳಕ್ಕಾಗತ್ತಾ ಅಂತ ಕೆಲವರು ಕೇಳ್ತಾ ಇದ್ರು. ಅದ್ರ ಬಗ್ಗೆ ತಮ್ಮ ಉತ್ತರ? ಈಗ ತಾವು ಹೇಳಿದ ನಿಜ. ಮೊದಲನೇದಾಗಿ ಏನಿವತ್ತು ರಮ್ಯಾ ಅವರು ಈ ಒಂದು ಟ್ವೀಟನ್ನು ಮಾಡಿದ್ದಾರೆ, ನೀವು ಹೇಳಿದಾಗೆ ಅವರ ಮೂಲವನ್ನು ಪ್ರಥಮವಾಗಿ ನಾವು ಇವತ್ತು ಹುಡುಕ್ಬೇಕಾಗತ್ತೆ. ಅಂದರೆ ಯಾವ ಪುರುಷನಿಂದ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ಅನ್ಯಾಯ ಆಗಿದೆ, ಆ ಒಂದು ದ್ವೇಷನ ಅವರು ತೀರಿಸ್ಕೋಬೇಕು ಅಂದರೆ ಯಾರು ಅನ್ಯಾಯ ಮಾಡಿರ್ತಾರೆ ಅಂಥ ಕುಟುಂಬದ ವಿರುದ್ಧ ಅವರು ಒಂದು ಯುದ್ಧವನ್ನು ಸಾರಲಿ, ಆ ಮುಖಾಂತರ ನ್ಯಾಯವನ್ನು ಒದಗಿಸ್ಕೊಂಡು. ಎರಡನೇದಾಗಿ ಇವತ್ತು ನೀವು ಈಗ ಕೇಳಿದಂಥ ಪ್ರಶ್ನೆ, ಹೆಣ್ಮಕ್ಳಲ್ಲಿ ಹಂಗಾರೆ ತಪ್ಪಿತಸ್ಥರು ಇಲ್ವಾ ಅಂತ ನಾವು ಕೇಳೋದು. ಇವತ್ತು ಮಾತೃ ದೇವೋ ಭವ ಅಂತ ನಾವು ಕರಿತೀವಿ. ಒಂದು ಹೆಣ್ಮಗಳನ್ನು ಇಲ್ಲಿ ಕುಳಿತಿರ್ತಕ್ಕಂಥವ್ರು ನೀವೇ ಇರ್ಬೋದು, ನಾವು ನಿಮ್ಮನ್ನು ಪೂಜಿಸ್ತಕ್ಕಂಥ ಸ್ಥಾನದಲ್ಲಿ ಇವತ್ತು ಗೌರವಿಸ್ತೀವಿ. ರಮ್ಯಾ ಅವರು ಈಗಾಗಲೇ ನಾವು ದೇಶದಲ್ಲಿರೋದು ಎರಡೇ ಜಾತಿ, ಗಂಡು ಹೆಣ್ಣು. ಈ ಒಂದು ಜಾತಿ ಈ ಎರಡೇ ಇರುವಾಗ ನಾವು ಆ ಮಧ್ಯೆ ಬದುಕುವಾಗ ನಾವು ಇನ್ಯಾವ ರೀತಿ ಬೇರೆ ರೀತಿ ಅವರನ್ನು ಹೋಲಿಕೆ ಮಾಡಿ ಬದುಕಬೇಕಾಗತ್ತೆ. ಹಾಗೆ ಇವತ್ತು ಹೆಣ್ಣುಮಕ್ಳಲ್ಲೂ ನೋಡಿರ್ಬೋದು ಅನೇಕ ವಿಧ ರೀತಿಯಲ್ಲಿ ತಪ್ಪುಗಳು ಕಾಣ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವು ಹೇಳಲಿಕ್ಕೆ ಆಗಲ್ಲ. ಒಬ್ಬ ಗಂಡಸು ಆಚೆ ಹೋಗಿ ದುಡಿಮೆ ಮಾಡಿ ಬರ್ತಕ್ಕಂಥ ವ್ಯವಸ್ಥೆನಲ್ಲಿ ಅವನ ಮನಸ್ಥಿತಿನೇ ಬೇರೆ ಆಗಿರುತ್ತೆ. ಅಂತ ಸಂದರ್ಭಗಳಲ್ಲಿ ಇವತ್ತೇನು ಇವರು ಒಂದು ಹೇಳಿಕೆಯನ್ನು ಕೊಡ್ತಾರೆ,
ಅದು ಪುರುಷ ಪ್ರಧಾನ ಸಮಾಜದಲ್ಲಿ ಏನಾಗುತ್ತೆ, ಇವರು ಒಂದು ಪ್ರವೋಕ್ ಮಾಡ್ದಂಗೆ ಆಗಿದೆ. ಇವತ್ತೊಂದು ಏನು ಟ್ವೀಟ್ ಅನ್ನ ಮಾಡಿದ್ದಾರೆ, ಇವರು ಬಹಿರಂಗವಾಗಿ ಬಂದು ಎಲ್ಲ ಪುರುಷರೋட, ಇವತ್ತು ಎಲ್ಲ ಪುರುಷರು ಅಂತ ನೀವು ಒಂದು ತುಂಬಾ ಒಳ್ಳೆ ಪಾಯಿಂಟ್ ಎತ್ತಿದ್ರಿ.